ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಬಹಳ ಅದೃಷ್ಟ ಕಾಲ ಅಂತೂ ಕೂಡ ನಾವು ಹೇಳ್ಬೋದು. ಮಕರ ರಾಶಿಯವರಿಗೆ ಶನಿ ಭಗವಾನರ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 3ನೇ ಮನೆಯಲ್ಲಿ ಶನಿ ಭಗವಾನರು ಸಂಚಾರ ಮಾಡ್ತಾ ಇದ್ದಾರೆ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ನಮಗೆಲ್ರಿಗೂ ಗೊತ್ತು ವೆಂಕಟೇಶ್ವರನ ನಕ್ಷತ್ರಕ್ಕೆ ಸಹ ಶ್ರವಣ ನಕ್ಷತ್ರ ಆಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ, ಈ ರಾಶಿಯವರಿಗೆ ಬಹಳ ಅದೃಷ್ಟ ಅಂತಂದರೆ ಏನು, ಸಾಡೆ ಸಾತಿಯಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ 1 ಮತ್ತು 2ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಭಗವಾನರು 5, 9, 12ರ ದೃಷ್ಟಿ ನೋಡ್ತಾ ಇರ್ತಕ್ಕಂಥದ್ದು. ಪ್ರೀತಿಗೆ ಪಾತ್ರರಾಗ್ತೀರಾ ಅಂದರೆ ಎಲ್ಲೋ ಒಂದು ಕಡೆ ಇರ್ತಕ್ಕಂಥವ್ರಿಗೆ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. 3ನೇ ಮನೆ ಸಂಚಾರ ಅಂದರೆ ಶುಭಪ್ರದ, 2 ಲಾಭ, 1 ಸಾಡೆ ಸಾತಿ ಬಿಡುಗಡೆ. ನಿಮ್ಮ ಮನೆಯಿಂದ 3ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. ಶನಿಯವರಿಗೆ ಅಲ್ಲಿಂದ 3ನೇ ಮನೆ ದೃಷ್ಟಿ ಇರುತ್ತೆ. ಯಾವಾಗಲೂ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಪಾಪಗ್ರಹದಿಂದ ಸಾಕಷ್ಟು ಶುಭ ಆಗುತ್ತೆ. ವಿದೇಶದ ಅವಕಾಶಗಳು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಪ್ರಗತಿ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ವಿವಾಹದಲ್ಲಿ ಎಲ್ಲೋ ಈಗಾಗಲೇ ಅಡೆತಡೆಗಳಾಗಿದೆ, ನಿಂತೋಗಿದೆ, ಅದು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು, ರಾಜಕೀಯ ಪ್ರಗತಿ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಸಂತಾನ ಯೋಗ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥ ಯೋಗ, ರಾಜಕೀಯ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಯೋಗ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಅಣ್ಣ ತಮ್ಮದ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಅಕ್ಕ ತಂಗಿಯರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥ ಯೋಗ, ಪರಿಶ್ರಮದಿಂದ ಲಾಭ ಆಗ್ತಕ್ಕಂಥದ್ದು, ಯೋಗಗಳು ಕೂಡಿ ಬರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇವೆಲ್ಲ ಜಾಸ್ತಿ ಆದಾಗ ಅದು ಕೂಡ ಇರುತ್ತೆ, ಅದು ದೃಷ್ಟಿಯಿಂದ ಬೇರೆ ಇದರಿಂದ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಪರದಾಟ ಆಗ್ತಕ್ಕಂಥದ್ದು, ಗುರಿ ಇಲ್ಲದೆ ಎಲ್ಲೆಲ್ಲೋ ಪ್ರಯಾಣ ಹೋಗ್ಬಿಡೋದು, ಅದರಿಂದ ಕೂಡ ಕಷ್ಟ ಆಗುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ವ್ಯವಹರಿಸಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಒಂಚೂರು ಕಾನೂನು ತೊಡಕುಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಬಿಡುಗಡೆ ಆಗುತ್ತೆ. ಕಣ್ಣು ಚೆನ್ನಾಗಂದರೆ ನಮಗೆ ಸಾಡೆ ಸಾತಿ ಅಂದಾಗ ಮಂದಗತಿ ಇರುತ್ತೆ. ಈಗ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯಗಳಿಟ್ಕೊಳ್ಳ್ರಿ, ಪ್ರೀತಿಯಿಂದ ಮಾತಾಡಿ. ಅಕ್ಕ ತಂಗಿರಾಗ್ಬೋದು, ಹೆಂಡತಿ ಆಗ್ಬೋದು, ಸ್ನೇಹಿತರಾಗ್ಬೋದು. ಅವರಿಗೆ ಅವಮಾನ ಮಾಡಿದ್ದೆ ಆದರೆ ಇಲ್ಲಿ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು, ಕಪ್ಪು ಎಳ್ಳಿನಿಂದ ದೀಪವನ್ನು ಈ ಸಾಡೆ ಸಾತಿಯನ್ನು ಮುಗಿದ ತಕ್ಷಣವೇ ನೀವು ಸಾಧ್ಯವಾದರೆ ಒಂದು 3 ಶನಿವಾರ ಎಳ್ಳಿನ ದೀಪವನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಹಚ್ಕೊಂಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಈ ರಾಶಿಯವರು ಈ ಸಂದರ್ಭಕ್ಕನುಸಾರವಾಗಿ ಕಾರ್ತಿಕೇಯನ ಆರಾಧನೆ ಮಾಡ್ಕೊಳ್ಳೋದು. ಪ್ರತಿನಿತ್ಯವೂ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಸಾಧ್ಯವಾದಷ್ಟು ಉಪವಾಸ ಇರಿ. ವೃದ್ಧರಿಗೆ ಒಂದು ಏನಾದರೂ ಅವರಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ.